ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಈಗಾಗಲೇ GDS ಆಗಿ ಯಾವುದೋ ಒಂದು ಬ್ರಾಂಚ್ ಆಫೀಸ್ ಅಥವಾ ಸಬ್ ಆಫೀಸಿನಲ್ಲಿ ವರ್ಕ್ ಮಾಡ್ತಾ ಇದ್ರೆ, ನೀವು ಕೂಡ ಡಿಪಾರ್ಟ್ಮೆಂಟಲ್ ಎಂಪ್ಲಾಯ್ ಆಗಬೇಕು ಅಂತೇಳಿ ನೀವು ಇಚ್ಛೆ ಪಡ್ತಿದ್ರೆ, ಅದರಲ್ಲೂ ಕೂಡ ಈಗಾಗಲೇ ಏನು ನೋಟಿಫಿಕೇಶನ್ ಆಗಿದೆ GDS ಟು ಪೋಸ್ಟ್ ಮ್ಯಾನ್ ಮತ್ತು MTS ಹುದ್ದೆಗೆ ನೀವು ಕೂಡ ತಯಾರಿಯನ್ನು ನಡೆಸ್ತಾ ಇದ್ರೆ, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಕೇವಲ MTS ಪೋಸ್ಟ್ಮ್ಯಾನ್ ಮತ್ತು ಮೇಲ್ಗಾರ್ಡ್ ನೀವು ಹುದ್ದೆಗೆ ನೀವು ಪ್ರಮೋಷನನ್ನು ಹೊಂದಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ, ಮೊದಲು MTS ಪೋಸ್ಟ್ಮ್ಯಾನ್ ಮತ್ತು ಮೇಲ್ಗಾರ್ಡ್ ಹುದ್ದೆಗೆ ಯಾವ ಯಾವ ಎಕ್ಸಾಮ್ ಬರುತ್ತೆ ಮತ್ತು ಯಾವ ಯಾವ ಎಕ್ಸಾಮನ್ನು ನಾವು ಪಾಸ್ ಮಾಡಬೇಕಾಗುತ್ತೆ, ನಾವು ಯಾವ ಯಾವ ಪುಸ್ತಕಗಳನ್ನು ಓದಬೇಕಾಗುತ್ತೆ, ಅದರಲ್ಲೂ ಕೂಡ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂತಹ ವ್ಯಾಲ್ಯೂಮ್ಸ್ಗಳು ಯಾವ್ಯಾವ ಓದಬೇಕಾಗುತ್ತೆ, ಪ್ರತಿಯೊಂದು ಡೀಟೇಲನ್ನು ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೋಬೋದು. ಸ್ನೇಹಿತರೆ, ಈ ಒಂದು ರಿವಿಷನ್ ಆಫ್ ಪ್ಯಾಟರ್ನ್ ಆ್ಯಂಡ್ ಸಿಲೆಬಸ್ ಆಫ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಫಾರ್ ಅಪಾಯಿಂಟ್ಮೆಂಟ್ ಟು ದ ಪೋಸ್ಟ್ ಆಫ್ MTS ಪೋಸ್ಟ್ಮ್ಯಾನ್ ಆ್ಯಂಡ್ ಮೇಲ್ಗಾರ್ಡ್, ಈ ಒಂದು ನೋಟಿಫಿಕೇಶನ್ ಅಥವಾ ಸಿಲೆಬಸ್ ಪ್ಯಾಟರ್ನ್ ಅನ್ನ ರಿವಿಷನ್ ಮಾಡಿದ್ದು 5 ಏಪ್ರಿಲ್ 2022. ತದನಂತರ ಮಾತ್ರವೇ 10/7/2024 ಈ ಒಂದು ಸಿಲೆಬಸ್ ಅನ್ನ ಅಗೇನ್ ರಿವಿಷನ್ ಮಾಡಿದ್ದಾರೆ. ಈ 5 ಏಪ್ರಿಲ್ 2022 ಒಂದು ಡಾಕ್ಯುಮೆಂಟ್ ಪ್ರಕಾರ, ಅಂದ್ರೆ ಈ ಒಂದು ನೋಟಿಫಿಕೇಶನ್ ಪ್ರಕಾರ, MTS ಪೋಸ್ಟ್ಮ್ಯಾನ್ ಮತ್ತು ಮೇಲ್ಗಾರ್ಡ್ ನೀವು ಈ ಒಂದು ಹುದ್ದೆಗಳಿಗೆ ನೀವು ಪ್ರಮೋಷನ್ ಹೊಂದಬೇಕು ಅಂತ ಅನ್ಕೊಂಡಿದ್ರೆ, ನೀವು ಒಟ್ಟು 4 ಎಕ್ಸಾಮ್ಗಳನ್ನು ಪಾಸ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ನೀವು 4 ಎಕ್ಸಾಮ್ಗಳನ್ನು ಪಾಸ್ ಮಾಡಿದರೆ ಮಾತ್ರ ಈ ಒಂದು ನೀವು MTS ಆಗ್ಬೋದು, ಪೋಸ್ಟ್ಮ್ಯಾನ್ ಆಗ್ಬೋದು ಮತ್ತು ಮೇಲ್ಗಾರ್ಡ್ ಆಗಿ ನೀವು ಸೇವೆಯನ್ನು ಇಂಡಿಯಾ ಪೋಸ್ಟ್ದಲ್ಲಿ ಸಲ್ಲಿಸಬಹುದು. ಸ್ನೇಹಿತರೆ, ಹಾಗಾದರೆ ಈ ಒಂದು ಪೋಸ್ಟ್ಮ್ಯಾನ್, MTS ಮತ್ತು ಮೇಲ್ಗಾರ್ಡ್ ಹುದ್ದೆಗೆ ಯಾವ ರೀತಿಯಾಗಿ ಸಿಲೆಬಸ್ ಇರುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಪ್ಯಾಟರ್ನ್ ಆ್ಯಂಡ್ ಸಿಲೆಬಸ್ ಆಫ್ ದಿ ಎಕ್ಸಾಮಿನೇಷನ್ ಫಾರ್ ಅಪಾಯಿಂಟ್ಮೆಂಟ್ ಟು ದ ಪೋಸ್ಟ್ ಆಫ್ MTS ಪೋಸ್ಟ್ಮ್ಯಾನ್ ಆ್ಯಂಡ್ ಮೇಲ್ಗಾರ್ಡ್ ಹುದ್ದೆಗೆ ಯಾವ ರೀತಿಯಾಗಿದೆ. ಸ್ನೇಹಿತರೆ, ಪೇಪರ್ 1 ಅಂತ ಇರುತ್ತೆ, ಪೇಪರ್ 2 ಅಂತ ಇರುತ್ತೆ, ಪೇಪರ್ 3, ಪೇಪರ್ 4, ಅಂದರೆ ಒಟ್ಟು 4 ಪರೀಕ್ಷೆಗಳು ನೀವು ಪಾಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಪೇಪರ್ 1 ಅನ್ನೋದು ಕೇವಲ ಬೇಸಿಕ್ ಪೋಸ್ಟಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್, ಅಂದರೆ ಪೋಸ್ಟಲ್ಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿರ್ತಕ್ಕಂತಹ ನಾಲೆಜನ್ನು ಅಥವಾ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಿ ಅನ್ನೋದನ್ನ ತಿಳಿದುಕೊಳ್ಳುವ ಸಲುವಾಗಿ ಈ ಒಂದು ಪೇಪರ್ 1 ಅನ್ನು ನಡೆಸಲಾಗುತ್ತೆ. ಅದೇ ರೀತಿ ಪೇಪರ್ 2 ಅನ್ನೋದು ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ದಲ್ಲಿ, ಅಂದರೆ ನೀವು ಈಗಾಗಲೇ GDS ನಲ್ಲಿ ವರ್ಕ್ ಮಾಡೋದ್ರಿಂದ ನಿಮ್ಮ ನಾಲೆಜ್ ಯಾವ ರೀತಿ ಇದೆ ಅನ್ನೋದನ್ನ ಚೆಕ್ ಮಾಡೋ ಸಲುವಾಗಿ ಈ ಒಂದು ಪೇಪರ್ 2 ಅನ್ನು ಇಡಲಾಗುತ್ತೆ. ಅದೇ ರೀತಿ ಪೇಪರ್ 3 ಇದು ಸಹ ನಾಲೆಜ್ ಆಫ್ ಲೋಕಲ್ ಲ್ಯಾಂಗ್ವೇಜ್. ಅದೇ ರೀತಿ ಪೇಪರ್ 4 ಡಾಟಾ ಎಂಟ್ರಿ ಸ್ಕಿಲ್ ಟೆಸ್ಟ್. ಅಂದರೆ ಈ ರೀತಿ 4 ರೀತಿಯ ನಿಮಗೆ ಪೇಪರನ್ನು ನೀವು ಪಾಸ್ ಮಾಡಿದರೆ ಮಾತ್ರ ಈ ಒಂದು ಹುದ್ದೆಗಳಿಗೆ ನೀವು ಅಪಾಯಿಂಟ್ಮೆಂಟ್, ಅದರ ಪ್ರಮೋಷನನ್ನು ನೀವು ಪಡ್ಕೋಬಹುದು. ಸ್ನೇಹಿತರೆ, ಹಾಗಾದರೆ ಈ ಒಂದು ಪೇಪರ್ 1 ಅನ್ನೋದನ್ನ ಯಾವ ಯಾವ ಹುದ್ದೆಗೆ ಬರುತ್ತೆ, MTS ಎಕ್ಸಾಮ್ ನೀವು ಪಾಸ್ ಮಾಡಬೇಕಾದ್ರೂ ಕೂಡ ಪೇಪರ್ 1 ಅನ್ನು ಪಾಸ್ ಮಾಡಬೇಕು. ಪೋಸ್ಟ್ಮ್ಯಾನ್, ಮೇಲ್ಗಾರ್ಡ್, ಅಂದರೆ 3 ಹುದ್ದೆಗಳಿಗೆ MTS ಪೋಸ್ಟ್ಮ್ಯಾನ್ ಮೇಲ್ಗಾರ್ಡ್ ಹುದ್ದೆಗೆ ಪೇಪರ್ 1 ಅನ್ನೋದು ಇರುತ್ತೆ. ಜೊತೆಗೆ ಪೋಸ್ಟ್ಮ್ಯಾನ್ ಮೇಲ್ಗಾರ್ಡ್ ಹುದ್ದೆಗಳು ಕೂಡ ಪೇಪರ್ 2 ಇರುತ್ತೆ. ಇನ್ನು ಪೇಪರ್ 3 ಬೋತ್ MTS ಆ್ಯಂಡ್ ಪೋಸ್ಟ್ಮ್ಯಾನ್ ಆ್ಯಂಡ್ ಮೇಲ್ಗಾರ್ಡ್ ಈ ಹುದ್ದೆಗೂ ಕೂಡ ಪೇಪರ್ 3 ಎಕ್ಸಾಮ್ ಇರುತ್ತೆ. ಇನ್ನು ಪೋಸ್ಟ್ಮ್ಯಾನ್ ಮತ್ತು ಮೇಲ್ಗಾರ್ಡ್ ಯಾರು ಸೆಲೆಕ್ಟ್ ಆಗ್ತಾರೆ ಅಂಥವರಿಗೆ ಮಾತ್ರ ಈ ಒಂದು ಡಾಟಾ ಎಂಟ್ರಿ ಸ್ಕಿಲ್ ಟೆಸ್ಟ್ ಇರುತ್ತೆ. ಇನ್ನು ಈ ಒಂದು 2 ಎಕ್ಸಾಮ್, ಪೇಪರ್ 1 ಮತ್ತು ಪೇಪರ್ 2 ಎಕ್ಸಾಮ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈ ಒಂದು ಪೇಪರ್ 1 ಮತ್ತು ಪೇಪರ್ 2ದಲ್ಲಿ ನೀವು ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಅನ್ನ ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಪೇಪರ್ 1 ಮತ್ತು ಪೇಪರ್ 2ದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು, ಅಥವಾ ನಾವು GDS ಅಂತ ಏನು ಕರಿತೀವಿ, ಅವರು ಸಾಕಷ್ಟು ತಯಾರಿಯನ್ನ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಆ ಒಂದು ಪೇಪರ್ 1 ಮತ್ತು ಪೇಪರ್ 2ದಲ್ಲಿ ಸಾಕಷ್ಟು ಕಾಂಪಿಟೇಷನ್ ನಿಮಗೆ ಎದುರಾಗುತ್ತೆ. ಇನ್ನು ಪೇಪರ್ 3 ಮತ್ತು ಪೇಪರ್ 4 ಕೇವಲ ಕ್ವಾಲಿಫೈ ಆದರೆ ಸಾಕು. ಓಕೆ, ನೀವು ಪೇಪರ್ 3 ಮತ್ತು ಪೇಪರ್ 4ದಲ್ಲಿ ಕ್ವಾಲಿಫೈ ಆಗಿದ್ರೆ ಸಾಕು. ಈ ಒಂದು ಎಕ್ಸಾಮ್ ಅನ್ನ ಕ್ವಶನ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಈ ಸ್ನೇಹಿತರೆ,
ಪೋಸ್ಟ್ಮ್ಯಾನ್ ಇರ್ಬೋದು, MTS ಇರ್ಬೋದು ಮತ್ತು ಮೇಲ್ಗಾರ್ಡ್ ಹುದ್ದೆಗೆ MCQ ಆಧಾರಿತ ಒಂದು ಕ್ವಶನ್ ಇರುತ್ತೆ. ಇನ್ನು ಪೇಪರ್ 3ಗೆ MCQ ಮತ್ತು ಸಬ್ಜೆಕ್ಟಿವ್ ಜೊತೆಗೆ ಪೇಪರ್ 4 ಅನ್ನೋದು ಕಂಪ್ಯೂಟರ್ ಆಧಾರಿತ ಒಂದು ಪರೀಕ್ಷೆ ಇರುತ್ತೆ. ಇನ್ನು ನಂಬರ್ ಆಫ್ ಕ್ವಶನ್ಸ್ ಯಾವ ರೀತಿ ಎಷ್ಟು ಕ್ವಶನ್ಸ್ ಇರುತ್ತೆ ಅನ್ನೋದನ್ನು ಕೂಡ ಆಸ್ ಪರ್ ಸಿಲೆಬಸ್ ಅಂತೇಳಿ ಮೆನ್ಷನ್ ಮಾಡಿದರೆ ಅದು ಕೂಡ ಕೆಳಗಡೆ ನೀವು ನೋಡಬಹುದು. ನಾನು ಹೇಳ್ತಾ ಹೋಗ್ತೀನಿ. ಇನ್ನು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಇರುತ್ತೆ ಪೇಪರ್ 1 ಮತ್ತು ಪೇಪರ್ 2ಗೆ ಅಂದರೆ ಪೇಪರ್ 1ಗೆ 100 ಕ್ವಶನ್ಸ್ ಇನ್ 2 ಪಾರ್ಟ್ಸ್ ಅಂದರೆ 2 ಭಾಗವಾಗಿ 50-50 ಅಂತೇಳಿ ನಿಮಗೆ ಈ ಒಂದು ಕ್ವಶನ್ಸ್ ಇರುತ್ತೆ. ಇನ್ನು ಪೇಪರ್ 2ಗೆ 50 ಕ್ವಶನ್ಸು, ಪೇಪರ್ 3ಗೆ 50 ಕ್ವಶನ್ಸು, ಪೇಪರ್ 4ಗೆ 25 ಮಾರ್ಕ್ಸ್. ನಾವು ಕ್ವಶನ್ಸ್ ಅನ್ನೋಕ್ಕಿಂತ ಮಾರ್ಕ್ಸ್ ಇರುತ್ತೆ. ಇನ್ನು ಅವಧಿ, ಈ ಒಂದು ಎಕ್ಸಾಮಿನ ಅವಧಿ 60 ನಿಮಿಷ ಪೇಪರ್ 1ಗೆ ಇರುತ್ತೆ, ಪೇಪರ್ 2ಗೆ 30 ನಿಮಿಷ, ಪೇಪರ್ 3ಗೆ 60 ನಿಮಿಷ. ಇನ್ನು ನೀವು ಟೆಸ್ಟ್ ಅಂತ ಏನು ಕರಿತೀವಿ ಕಂಪ್ಯೂಟರ್ ಟೆಸ್ಟಿಗೆ, ಈ ಒಂದು ಕಂಪ್ಯೂಟರ್ ಟೆಸ್ಟಿಗೆ ನೀವು 15 ನಿಮಿಷದಲ್ಲಿ ಈ ಒಂದು ಟೆಸ್ಟನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಕ್ವಶನ್ ಪೇಪರ್ ಲ್ಯಾಂಗ್ವೇಜ್ ಯಾವ ರೀತಿಯಾಗಿರುತ್ತೆ ನೋಡಿ ಸ್ನೇಹಿತರೆ. ಈ ಒಂದು ಕ್ವಶನ್ ಪೇಪರನ್ನು ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ, ಹಿಂದಿ ಲ್ಯಾಂಗ್ವೇಜ್ನಲ್ಲಿ ಅಥವಾ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಈ ಒಂದು ಕ್ವಶನ್ ಪೇಪರನ್ನು ರೆಡಿ ಮಾಡಿರ್ತಾರೆ. ಅದು ಕೂಡ ಪೇಪರ್ 1 ಮತ್ತು ಪೇಪರ್ 2 ಅನ್ನು. ಇನ್ನು ಪೇಪರ್ 3 ಇಂಗ್ಲಿಷ್ ಆ್ಯಂಡ್ ಲೋಕಲ್ ಲ್ಯಾಂಗ್ವೇಜ್ ಎರಡು ರೀತಿ ಇರುತ್ತೆ. ಅಂದರೆ ಇಂಗ್ಲೀಷು ಇರ್ಬೋದು ಅಥವಾ ಲೋಕಲ್ ಲ್ಯಾಂಗ್ವೇಜ್ ಎರಡು ವೈಸ ಆಗಿ ಇರುತ್ತೆ. ಇನ್ನು ಅದೇ ರೀತಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್, ನೀವು ಈ ಒಂದು ಎಕ್ಸಾಮಿನಲ್ಲಿ ಕ್ವಾಲಿಫೈ ಆಗಬೇಕಾದ್ರೂ ಕೂಡ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಇರಬೇಕು ನೋಡಿ. ನೀವು MTS ಆಗಿ ನೀವು ಸೆಲೆಕ್ಟ್ ಆಗಬೇಕು ಅಂತಂದ್ರೆ ಮಿನಿಮಮ್ ಕ್ವಾಲಿಫೈ ಆಗಬೇಕಾಗಿತ್ತು ಅಂತಂದ್ರೆ ಅನ್ರಿಸರ್ವ್ಡ್ ಅಂದ್ರೆ ನಾವು UR ಅಂತ ಏನು ಕರಿತೀವಿ, UR ಇದ್ದವರು 40% ಅನ್ನ ಈ ಒಂದು ಕ್ವಶನ್ ಪೇಪರ್ 1 ಮತ್ತು ಪೇಪರ್ 2ದಲ್ಲಿ 40% ಅವರು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರಬೇಕು. OBC ಮತ್ತು EWS ಕೆಟಗರಿ ಅವರು 37% ಮಾರ್ಕ್ಸ್ ಅನ್ನ ಪಡ್ಕೊಂಡಿರ್ಬೇಕು. ಅದೇ ರೀತಿ SC ಮತ್ತು ST PWD ಅಂದ್ರೆ ಫಿಸಿಕಲ್ ವಿತ್ ಡಿಸಬಿಲಿಟಿ ಅವರು ಕೂಡ 33% ಈ ಒಂದು ಪೇಪರ್ 1ದಲ್ಲಿ ಮಾರ್ಕ್ಸ್ ಅನ್ನ ಪಡೆದಿರಬೇಕು. ಅದೇ ರೀತಿ ಪೋಸ್ಟ್ ಮ್ಯಾನ್, ಮೇಲ್ಗಾರ್ಡ್ ಇವರು ಈ ಒಂದು ಹುದ್ದೆಗೆ ಪೇಪರ್ 1 ಮತ್ತು ಪೇಪರ್ 2ದಲ್ಲಿ 40% UR ಇದ್ರೆ, OBC EWS ಇದ್ರೆ 37%, SC ST ಮತ್ತು PWD ಇದ್ರೆ 33% ಅನ್ನ ಮಾರ್ಕ್ಸ್ ಅನ್ನ ಕ್ವಾಲಿಫೈ ಮಾರ್ಕ್ಸ್ ಅನ್ನ ಪಡೆದಿರಬೇಕು. ಅದೇ ರೀತಿ ಪೇಪರ್ 3 ಇದ್ದರೆ ಅನ್ರಿಸರ್ವ್ಡ್ ಇದ್ದರೆ 40%, OBC EWS ಮತ್ತು 37% ಅನ್ನ ಪಡ್ಕೊಂಡಿರಬೇಕು. SC ST PWD ಇದ್ರೆ 33%. ಇನ್ನು ಈ ಕಂಪ್ಯೂಟರ್ ಟೆಸ್ಟ್ ಅಂತ ಏನು ನಾವು ಕರಿತೀವಿ, ಈ ಒಂದು ಟೆಸ್ಟಿಗೆ UR ಇದ್ರೆ 60%, OBC EWS ಇದ್ರೆ 60%, SC ST ಇದ್ರೆ 50%, PWD ನಾಟ್ ಎಕ್ಸೆಂಪ್ಟೆಡ್ ಫಾರ್ ಸ್ಕಿಲ್ ಟೆಸ್ಟ್ 50%, PWD ಇದ್ರೆ ಸಹ 50% ಒಂದು ಕ್ವಾಲಿಫೈ ಮಾರ್ಕ್ಸ್ ಅನ್ನು ಅವರು ಕೂಡ ಪಡ್ಕೊಳ್ಬೇಕಾಗುತ್ತೆ. ಈ ಒಂದು ಎಕ್ಸಾಮಿನಿಗೆ ಸಿಲೆಬಸ್ ಅನ್ನು ನಾವು ನೋಡೋದಾದ್ರೆ ಪೇಪರ್ 1 ಎಕ್ಸಾಮ್ಗೆ, ಪೇಪರ್ 1 ಅಂದ್ರೆ ಬೇಸಿಕ್ ಪೋಸ್ಟಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್, ಇದು ಕೂಡ 60 ನಿಮಿಷದ ಒಂದು ಎಕ್ಸಾಮ್. ಈ ಒಂದು ಎಕ್ಸಾಮ್ಗೆ MTS ಪೋಸ್ಟ್ ಮ್ಯಾನ್ ಮತ್ತು ಮೇಲ್ಗಾರ್ಡ್ ಅನ್ನ ನೀವು ಪಾಸ್ ಮಾಡಬೇಕಾದ್ರೆ ಈ ಒಂದು ಎಕ್ಸಾಮ್ ಅನ್ನು ನೀವು ಪಾಸ್ ಮಾಡ್ಕೋಬೇಕು. ಅದು ಕೂಡ ಪೇಪರ್ 1 ಪಾರ್ಟ್ A ಅಂತೇಳಿ ಕೆಟಗರಿ ಮಾಡಿದರೆ ಇದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು 60 ಮಾರ್ಕ್ಸ್ ಇರುತ್ತೆ. 30 ಕ್ವಶನ್ಸ್ ಇರುತ್ತೆ. ಒಂದು ಕ್ವಶನ್ಗೆ 2 ಮಾರ್ಕ್ಸು ನಿಮಗೆ ಈ ಒಂದು ಕ್ವಶನ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಅನ್ನೋದು ಇದೊಂದು ಕೂಡ ಒಂದು ಬುಕ್. ಈ ಒಂದು ಬುಕ್ಕಿನಲ್ಲಿ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಅಂತಿದೆ. ಅದರಲ್ಲಿ ಇರ್ತಕ್ಕಂತಹ ಇವು ಟಾಪಿಕ್ಸ್ ಅಂದ್ರೆ ಚಾಪ್ಟರ್ಗಳು. ಮೊದಲನೇದು ಆರ್ಗನೈಸೇಷನ್ ಆಫ್ ದ ಡಿಪಾರ್ಟ್ಮೆಂಟ್, ಟೈಪ್ ಆಫ್ ಪೋಸ್ಟ್ ಆಫೀಸಸ್, ಬಿಸ್ನೆಸ್ ಅವರ್ಸ್ ಏನು, ಆಮೇಲೆ ಟೈಪ್ ಆಫ್ ಪೋಸ್ಟ್ ಆಫೀಸ್, ಎಷ್ಟು ಪೋಸ್ಟ್ ಆಫೀಸ್ಗಳು ಇದಾವೆ, ಯಾವ ರೀತಿಯಾಗಿ ಅಂದ್ರೆ ಪೋಸ್ಟ್ ಆಫೀಸಿನ ವಿಧಗಳೇನು, ಆಮೇಲೆ ಬಿಸ್ನೆಸ್ ಅವರ್ಸ್ ಏನು, ಪೇಮೆಂಟ್ ಆಫ್ ಪೋಸ್ಟೇಜ್ ಅಂದ್ರೆ ಯಾವ ರೀತಿ ಈಗ ಪೇಮೆಂಟ್ ಮಾಡಬೇಕು, ಸ್ಟಾಂಪ್ಸ್ ಯಾವ ಥರ ಹಚ್ಚಬೇಕು, ಸ್ಟೇಷನರಿ ಪ್ರತಿಯೊಂದು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಜನರಲ್ ಸೆನ್ಸಿಟಿವ್ ಪ್ಯಾಕಿಂಗ್ ಅಂದ್ರೆ ಆರ್ಟಿಕಲ್ಗಳನ್ನು ಯಾವ ರೀತಿಯಾಗಿ ಪ್ಯಾಕ್ ಮಾಡಬೇಕು, ಯಾವ ರೀತಿ ಸೀಲ್ ಮಾಡಬೇಕು, ಯಾವ ರೀತಿಯಾಗಿ ಪೋಸ್ಟ್ ಮಾಡಬೇಕು, ಆಮೇಲೆ ಪೋಸ್ಟೇಜ್ ಸ್ಟಾಂಪ್ ಅನ್ನು ಯಾವ ರೀತಿಯಾಗಿ ಅಫಿಕ್ಸ್ ಮಾಡಬೇಕು, ಇದನ್ನು ಸಹ ಈ ಒಂದು ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ನಲ್ಲಿ ನೀವು ನೋಡಬಹುದು. ಆಮೇಲೆ ಅಡ್ರೆಸ್ ಅನ್ನು ಯಾವ ರೀತಿಯಾಗಿ ಬರೀಬೇಕು, ಪೋಸ್ಟ್ ಬಾಕ್ಸ್ ಅಂದ್ರೆ ಏನು, ಪೋಸ್ಟ್ ಬ್ಯಾಗ್ ಅಂದ್ರೆ ಏನು, ಆಮೇಲೆ ಲೆಟರ್ ಬಾಕ್ಸ್ ಪ್ಯೂನ್ ಅಂತೇಳಿ ಇರ್ತಾರೆ ಅವ್ರದ್ದು ಡ್ಯೂಟಿ ಏನು, ಆಫಿಷಿಯಲ್ ಪೋಸ್ಟಲ್ ಆರ್ಟಿಕಲ್ ಅಂದ್ರೆ ಏನು, ಪ್ರೊಹಿಬಿಟೆಡ್ ಪೋಸ್ಟಲ್ ಆರ್ಟಿಕಲ್ ಅಂದ್ರೆ ಏನು, ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಅಂತ ಬರುತ್ತೆ ಅವು ಕೂಡ
ಮೇಲ್ಸ್, ಬ್ಯಾಂಕಿಂಗ್ ಮತ್ತು ರೆಮಿಟೆನ್ಸಸ್, ಇನ್ಶೂರೆನ್ಸ್, ಸ್ಟಾಂಪ್ಸ್ ಆ್ಯಂಡ್ ಬಿಸ್ನೆಸ್. ಓಕೆ, ಇವೆಲ್ಲ ಕೂಡ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1ದಲ್ಲಿ ಬರುತ್ತೆ. ಟೋಟಲ್ 23 ಕ್ವಶನ್ಸ್ ಇರುತ್ತೆ. ಇದರಲ್ಲಿ ನೀವು 60 ಕ್ವಶನ್ಗೆ ಮ್ಯಾಕ್ಸಿಮಮ್ 60 ಕ್ವಶನ್ ಇರುತ್ತೆ. ಅದು ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1ದಲ್ಲಿ. ಇನ್ನು ಪೋಸ್ಟಲ್ ಮ್ಯಾನ್ಯುವಲ್ ವ್ಯಾಲ್ಯೂಮ್ 5 ಇದು ಕೂಡ ಒಂದು ಬುಕ್. ಪೋಸ್ಟಲ್ ಮ್ಯಾನ್ಯುವಲ್ ವ್ಯಾಲ್ಯೂಮ್ 5 ಈ ಒಂದು ಬುಕ್ಕಿನಲ್ಲಿ ನೀವು 7 ಕ್ವಶನ್ ಅನ್ನ ನಿಮಗೆ ಎಕ್ಸಾಮಿಗೆ ಬರುತ್ತೆ. ಅದರಲ್ಲಿ ನೀವು ಡೆಫಿನೇಷನ್ ಅನ್ನ ತಿಳ್ಕೋಬೇಕು. ಯಾಕಂದ್ರೆ ಪೋಸ್ಟ್ ಆಫೀಸ್ ವ್ಯಾಲ್ಯೂಮ್ 5ದಲ್ಲಿ ಬರತಕ್ಕಂಥದ್ದು ಕೇವಲ ಡೆಫಿನಿಷನ್ಸ್. ಈ ಎಲ್ಲ ಡೆಫಿನೇಷನ್ಗಳನ್ನು ನೀವು ಬೈ ಹಾರ್ಟ್ ಮಾಡ್ರಿ, ಅಥವಾ ಇದನ್ನ 1 2 3 4 ಅಂದ್ರೆ 1ನೇದು ಯಾವುದು, 2ನೇದು ಯಾವುದು, 3ನೇದು ಯಾವುದು, ಈ ಥರ ನೀವು ಅದನ್ನ ಪರ್ಫೆಕ್ಟ್ ಮಾಡ್ಕೋಬೇಕು. ಇನ್ನು ಪಾರ್ಟ್ ಬಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಒಂದೇ ಪೇಪರ್ದೊಳಗಡೆ ಪಾರ್ಟ್ 1 ಅಂದ್ರೆ 50 ಕ್ವಶನ್, ಪಾರ್ಟ್ ಬಿ 50 ಕ್ವಶನ್, ಈ ತರ ಇರುತ್ತೆ. ಇಲ್ಲಿ ಜನರಲ್ ಅವೇರ್ನೆಸ್ ಅಥವಾ ನಾಲೆಜ್ ಅಂತೇಳಿ ಇದೊಂದು ಪಾರ್ಟ್ ಬಿ ಟಾಪಿಕ್. ಓಕೆ, ಇದರಲ್ಲಿ ಟಾಪಿಕ್ಸ್ ಟು ಬಿ ಕವರ್ಡ್ 1 2 3 ಕ್ವಶನ್ಸ್ ಫ್ರಮ್ ಈಚ್ ಟಾಪಿಕ್. ಅಂದ್ರೆ ಪ್ರತಿಯೊಂದು ಟಾಪಿಕ್ದಲ್ಲಿ 1ರಿಂದ 3 ಕ್ವಶನ್ಸ್ಗಳು ನಿಮಗೆ ಬರುವಂತ ಸಾಧ್ಯತೆ ಇದೆ. ಅದರಲ್ಲಿ ಕೂಡ ಇಂಡಿಯನ್ ಜಿಯೋಗ್ರಫಿ ಬಗ್ಗೆ ಕೇಳಬಹುದು, ಸಿವಿಕ್ಸ್ ಬಗ್ಗೆ ಕೇಳಬಹುದು, ಜನರಲ್ ನಾಲೆಜ್ ಬಗ್ಗೆ ಕೇಳಬಹುದು, ಇಂಡಿಯನ್ ಕಲ್ಚರ್ ಅಂಡ್ ಫ್ರೀಡಮ್ ಸ್ಟ್ರಗಲ್ ಅದ್ರ ಬಗ್ಗೆ ಕೇಳಬಹುದು. ಓಕೆ, ಎಥಿಕ್ಸ್ ಅಂಡ್ ಮಾರಲ್ ಸ್ಟಡಿ. ಓಕೆ, ಈ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ನಿಮಗೆ ಕ್ವಶನ್ಸ್ಗಳು ಬರಬಹುದು. ಇನ್ನು ಅರ್ಥಮೆಟಿಕ್ಸ್, ಬೇಸಿಕ್ ಅರ್ಥಮೆಟಿಕ್ಸ್ ಒಳಗೆ ಅಂದ್ರೆ ಇದು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂತದ್ದು. ಟಾಪಿಕ್ಸ್ ಟು ಬಿ ಕವರ್ಡ್ 1 to 2 ಕ್ವಶನ್ಸ್ ಫ್ರಮ್ ಈಚ್ ಟಾಪಿಕ್. ಅಂದ್ರೆ ಬೋಡೋಮಸ್ ಅಂತೇಳಿ ಬರುತ್ತೆ, ಬ್ರಾಕೆಟ್ಸ್, ಆರ್ಡರ್ಸ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಅಂಡ್ ಸಬ್ಸ್ಟ್ರಾಕ್ಷನ್. ಓಕೆ, ಬೋಡೋಮಸ್ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಕ್ವಶನ್ ಬರುತ್ತೆ. ಒಟ್ಟು ಈ ಒಂದು ಎಲ್ಲ ಟಾಪಿಕ್ಗಳ ಒಳಗಡೆ 10 ಕ್ವಶನ್ಸ್ಗಳು ನಿಮ್ಗೆ ಬರುತ್ತೆ. ಓಕೆ, ಪರ್ಸೆಂಟೇಜ್ ಆಧಾರಿತ ಹೊಂದಿರಬಹುದು ಕ್ವಶನ್ಸ್, ಪ್ರಾಫಿಟ್ ಅಂಡ್ ಲಾಸ್ ಅದರ ಸಂಬಂಧಪಟ್ಟಂತೆ, ಸಿಂಪಲ್ ಇಂಟ್ರೆಸ್ಟ್ ಸಂಬಂಧಪಟ್ಟಂತೆ, ಎವರೇಜು, ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್, ಓಕೆ, ಇಂಟರಿ ಮೆಥಡ್, ಇವೆಲ್ಲದರ ಸಂಬಂಧಪಟ್ಟಂತೆ ನಿಮಗೆ ಒಟ್ಟು 10 ಕ್ವಶನ್ಗಳು ಬರುವಂತ ಸಾಧ್ಯತೆ ಇದೆ. ಆದರೆ ನೀವು ಈ ಎಲ್ಲ ಟಾಪಿಕ್ಗಳನ್ನ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಅದೇ ರೀತಿ ಪೇಪರ್ 2ದಲ್ಲಿ ನೋಡ್ರಿ, ಪೇಪರ್ 2ದಲ್ಲಿ ನಾಲೆಜ್ ಆಫ್ ಪೋಸ್ಟಲ್ ಆಪರೇಷನ್ಸ್. ಈಗಾಗಲೇ ಹೇಳಿದಾಗೆ ಪೇಪರ್ 1, ಪೇಪರ್ 2, ಪೇಪರ್ 3 ಮತ್ತು ಪೇಪರ್ 4 4 ರೀತಿಯ ಒಂದು ಎಕ್ಸಾಮ್ಗಳನ್ನ ನೀವು ಪಾಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಪೇಪರ್ 2, ಓಕೆ, ಪೇಪರ್ 2 ಎದಕ್ಕೆ ಸಂಬಂಧಪಡುತ್ತೆ ನೋಡಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಮಾರ್ಕ್ಸ್. ಒಂದು ಕ್ವಶನ್ 25 ಕ್ವಶನ್ಗೆ 2 ಮಾರ್ಕ್ಸ್. ಅಂದ್ರೆ ಒಂದು 25 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ ಒಂದು ಕ್ವಶನ್ಗೆ. ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1, ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ ಅನ್ನೋದು ಕೂಡ ಇದು ಒಂದು ಬುಕ್. ಈ ಬುಕ್ಕಿನಲ್ಲಿ ಡೆಲಿವರಿ ಆಫ್ ಮೇಲ್ಸ್, ಯಾವ್ದು ರೀತಿಯಾಗಿ ಮೇಲ್ಸ್ ಅನ್ನ ಡೆಲಿವರಿ ಮಾಡಬೇಕು, ರೆಫ್ಯೂಜಲ್ ಆಫ್ ಆರ್ಟಿಕಲ್ಸ್ ಅಂದ್ರೆ ಏನು, ಪೇಮೆಂಟ್ ಆಫ್ ಮನಿ ಆರ್ಡರ್ ಅಂದ್ರೆ ಏನು, ರೀಡೈರೆಕ್ಷನ್ ಅಂದ್ರೆ ಏನು, ಇನ್ಸ್ಟ್ರಕ್ಷನ್ ರಿಗಾರ್ಡಿಂಗ್ ಅಡ್ರೆಸ್ ಚೇಂಜ್, ಆರ್ಟಿಕಲ್ ಅಡ್ರೆಸ್ ಟು ಡಿಸೀಸ್ ಪರ್ಸನ್ಸ್, ಲಯಬಿಲಿಟಿ ಟು ಡಿಟೆನ್ಷನ್ ಟು ಸರ್ಟನ್ ಮೇಲ್ಸ್. ಅಂದ್ರೆ ಎಲ್ಲ ಟಾಪಿಕ್ಗೆ ಸಂಬಂಧಪಟ್ಟಂತೆ ಒಟ್ಟು 5 ಕ್ವಶನ್ಸ್ಗಳು ಬರುತ್ತೆ. ಅದೇ ರೀತಿ ಪೋಸ್ಟಲ್ ಮ್ಯಾನ್ಯುಯಲ್ ವ್ಯಾಲ್ಯೂಮ್ 6 ಅಂತೇಳಿ ಬರುತ್ತೆ. ಈ ಒಂದು ವ್ಯಾಲ್ಯೂಮ್ದಲ್ಲಿ ಕೂಡ ಪಾರ್ಟ್ 3 ಅಂತ ಇರುತ್ತೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೇಳಿ ಕೂಡ ನೀವು ಹೆಡ್ ಪೋಸ್ಟ್ ಮ್ಯಾನ್ ಅಂತ ಟಾಪಿಕ್ ಸಂಬಂಧಪಟ್ಟಂತೆ ನಾಲೆಜ್ ಆಫ್ ಪೋಸ್ಟಲ್ ಬಿಸಿನೆಸ್, ಸಪ್ಲೈ ಫಾರ್ಮ್ಸ್ ಟು ಬಿ ಕ್ಯಾರಿಡ್ ಔಟ್, ಸೇಲ್ ಆಫ್ ಸ್ಟಾಂಪ್ಸ್, ಪೋಸ್ಟ್ ಮ್ಯಾನ್ ಬುಕ್ಸ್, ಅಡ್ರೆಸ್ ಟು ಬಿ ನೋಟೆಡ್ ಆನ್, ಓಕೆ, ಪೋಸ್ಟಲ್ ನೋಟೆಡ್ ಆನ್ ಪೋಸ್ಟಲ್ ಆರ್ಟಿಕಲ್ಸ್, ಓಕೆ, ರಿಸಿಪ್ಟ್ ಫಾರ್ ಆರ್ಟಿಕಲ್ ಇಶ್ಯೂಡ್ ಫಾರ್ ಡೆಲಿವರಿ, ಬುಕ್ ಆಫ್ ರಿಸಿಪ್ಟ್ ಫಾರ್ ಇಂಟಿಮೇಷನ್ ಅಂಡ್ ನೋಟಿಸಸ್, ಇನ್ಸ್ಟ್ರಕ್ಷನ್ ಫಾರ್ ಡೆಲಿವರಿ, ರಿಲೈಸೇಷನ್ ಆಫ್ ಪೋಸ್ಟೇಜ್ ಬಿಫೋರ್ ಡೆಲಿವರಿ. ಅಂದ್ರೆ ಎಲ್ಲ ಟಾಪಿಕ್ ಸಂಬಂಧಪಟ್ಟಂತೆ, ಲಾಸ್ಟಿಗೆ ಡ್ಯೂಟೀಸ್ ಆಫ್ ವಿಲೇಜ್ ಪೋಸ್ಟ್ ಮ್ಯಾನ್, ಇವೆಲ್ಲ ಸಂಬಂಧಪಟ್ಟಂತೆ ಒಟ್ಟು 10 ಕ್ವಶನ್ಸ್ಗಳು ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ಅದೇ ರೀತಿ ಪೋಸ್ಟಲ್ ಮ್ಯಾನ್ಯುಯಲ್ ವ್ಯಾಲ್ಯೂಮ್ 7 ಅಂತ ಬರುತ್ತೆ. ಇದರಲ್ಲೂ ಕೂಡ 10 ಕ್ವಶನ್ಸ್ಗಳು. ಸ್ಟಾಂಪ್ಸ್ ಅಂಡ್ ಸೀಲ್ಸ್ ಬಗ್ಗೆ, ಪೋರ್ಟ್ಫೋಲಿಯೋ ಅಂಡ್ ಇಟ್ಸ್ ಕಂಟೆಂಟ್, ಓಕೆ, ಸ್ಟೇಷನರಿ, ಪ್ರಿಪರೇಷನ್ ಆಫ್ ಡೈಲಿ ರಿಪೋರ್ಟು, ಮೇಲ್ ಅಬ್ಸ್ಟ್ರಾಕ್ಟು, ಎಕ್ಸ್ಚೇಂಜ್ ಆಫ್ ಮೇಲ್ಸು, ಕೇಸ್ ಟಿವಿ, ಓಕೆ, ಈ ರೀತಿ ಎ ಆರ್ಡರ್ ಅಂದ್ರೆ ಏನು, ಬಿ ಆರ್ಡರ್ ಅಂದ್ರೆ ಏನು, ಫೈನಲ್ ಡ್ಯೂಟೀಸ್ ಬಿಫೋರ್ ಕ್ವಿಟಿಂಗ್ ವ್ಯಾನ್ ಆರ್ ಆಫೀಸ್, ಎಲ್ಲ ಟಾಪಿಕ್ಗೆ ಸಂಬಂಧಪಟ್ಟಂತೆ ಒಟ್ಟು 10 ಕ್ವಶನ್ಸ್ಗಳು ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ನೀವು ಈ ಒಂದು ಟಾಪಿಕ್ ಅನ್ನ ಪರ್ಫೆಕ್ಟ್ ಆಗಿ ನೀವು ಮಾಡ್ಕೊಂಡಿದ್ರೆ ಮಾತ್ರ ನೀವು ಪೋಸ್ಟ್ ಮ್ಯಾನ್, MTS ಮತ್ತು ಮೇಲ್ಗಡಾಗಿ ಈ ಒಂದು ಸಿಲೆಬಸ್ ಕೂಡ ಮುಂದೆ ನೀವು PA ಎಕ್ಸಾಮ್ ಬೇಕಂತಂದ್ರೆ PA ಎಕ್ಸಾಮ್ ಕೂಡ ಇದೇ ಟಾಪಿಕ್ ಇವೇ ಸೇಮ್ ಇರುತ್ತೆ. ಇನ್ನು ಪೇಪರ್ 3 ಸಂಬಂಧಪಟ್ಟಂತೆ ನೋಡೋದಾದ್ರೆ ನಾಲೆಜ್ ಆಫ್ ಲೋಕಲ್ ಲ್ಯಾಂಗ್ವೇಜ್, ಓಕೆ, ಇದು ಕೂಡ 60 ಮಿನಿಟ್ಸಿನ ಒಂದು ಎಕ್ಸಾಮು. ಇಲ್ಲಿ ಫಾರ್ ಅಪಾಯಿಂಟ್ಮೆಂಟ್ MTS ಮತ್ತು ಪೋಸ್ಟ್ ಮ್ಯಾನ್ ಮೇಲ್ಗಡೆ ಈ ಒಂದು ಹುದ್ದೆಗಳಿಗೆ ಬರುತ್ತೆ. ಫಾರ್ ಆಲ್ ಸರ್ಕಲ್ಸ್ ಎಕ್ಸ್ಕ್ಲೂಡಿಂಗ್ ಅಂದ್ರೆ ಪೋಸ್ಟಲ್ ಮತ್ತು RMS ಡಿವಿಷನ್ ಕವರಿಂಗ್ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಮತ್ತು ಮೇಘಾಲಯ.
ಆಫ್ ನಾರ್ತ್ ಈಸ್ಟ್ ಸರ್ಕಲ್ ಇವೆಲ್ಲ ಅಂದ್ರೆ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಮತ್ತು ಮೇಘಾಲಯ ಸ್ಟೇಟ್ಸ್ ಏನಿದಾವೆ ಇವನ್ನ ಬಿಟ್ಟು ಉಳಿದ ಎಲ್ಲ ಸ್ಟೇಟ್ಗಳಿಗೆ ಅಥವಾ ಸರ್ಕಲ್ಗೆ MTS ಪೋಸ್ಟ್ಮನ್ ಮತ್ತು ಮೇಲ್ಗಾರ್ಡ್ ಹುದ್ದೆಗಳಿಗೆ ನೀವು ಈ ಒಂದು ಎಕ್ಸಾಮನ್ನು ಬರೀಬಹುದು. ಓಕೆ, ಇದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು 50 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಏನಿರ್ತೈತಿ, ಟ್ರಾನ್ಸ್ಲೇಷನ್ ಆಫ್ ವರ್ಡ್ಸ್ ಫ್ರಮ್ ಇಂಗ್ಲಿಷ್ ಟು ಲೋಕಲ್ ಲ್ಯಾಂಗ್ವೇಜ್, ಅಂದರೆ ಇಂಗ್ಲೀಷ್ನಲ್ಲಿ ಇರ್ತಕ್ಕಂತಹ ವರ್ಡ್ಸನ್ನು ನೀವು ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಲ್ಯಾಂಗ್ವೇಜ್ಗೆ ನೀವು ಏನು ಮಾಡಬೇಕು, ಟ್ರಾನ್ಸ್ಲೇಟ್ ಮಾಡಬೇಕು. ಓಕೆ, ಇನ್ನು 15 ಕ್ವಶನ್ಸ್ ಆಫ್ 1 ಮಾರ್ಕ್ ಈಚ್, ಅಂದರೆ 15 ಕ್ವಶನ್ಸ್ ಇರುತ್ತೆ, 1 ಮಾರ್ಕ್ಸ್ ಇರುತ್ತೆ ಒಂದೊಂದು ಕ್ವಶನಿಗೆ. ಅದೇ ರೀತಿ ಟ್ರಾನ್ಸ್ಲೇಷನ್ ಆಫ್ ವರ್ಡ್ಸ್ ಫ್ರಮ್ ಲೋಕಲ್ ಲ್ಯಾಂಗ್ವೇಜ್ ಟು ಇಂಗ್ಲೀಷ್, ಇಲ್ಲೇ ಇಂಗ್ಲೀಷ್ ಟು ಕನ್ನಡ ಮಾಡಿದರೆ ಇಲ್ಲೇ ಕನ್ನಡ ಟು ಇಂಗ್ಲೀಷ್ ಮಾಡಬೇಕು. ಅದೇ ರೀತಿ ಲೆಟರ್ ರೈಟಿಂಗ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಇನ್ 40 to 50 ವರ್ಡ್ಸ್, ಓಕೆ, ಇದು 10 ಮಾರ್ಕ್ಸ್ ಇರುತ್ತೆ. ಇನ್ನು ಪ್ಯಾರಾಗ್ರಾಫ್ ಅಥವಾ ಶಾರ್ಟ್ ಎಸ್ಸೆ ಇನ್ ಲೋಕಲ್ ಲ್ಯಾಂಗ್ವೇಜ್, ಇದು ಕೂಡ 10 ಮಾರ್ಕ್ಸಿನ ಒಂದು ಎಕ್ಸಾಮ್ ಕ್ವಶನ್ಸು. ಇದು ಪೇಪರ್ 3ಗೆ ಸಂಬಂಧಪಟ್ಟಂತೆ. ಆದರೆ ಇನ್ನು ಪೇಪರ್ 3ದಲ್ಲಿ ಕೂಡ ಮ್ಯಾಕ್ಸಿಮಮ್ 50 ಮಾರ್ಕ್ಸು, ಇಲ್ಲಿ 50 ಮಾರ್ಕ್ಸು, ಅಗೇನ್ ಇಲ್ಲಿ ಕೂಡ 50 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್. ಓಕೆ, ಕಂಪ್ರಿಹೆನ್ಸಿವ್ ಪ್ಯಾಸೇಜ್ ಇನ್ ಇಂಗ್ಲೀಷ್ ವಿತ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಇದು ಕೂಡ 10 ಕ್ವಶನ್ಸ್ ಆಫ್ 2 ಮಾರ್ಕ್ಸ್ ಇನ್ ಈಚ್. ಇನ್ನು ಲೆಟರ್ ರೈಟಿಂಗ್ ಇನ್ ಇಂಗ್ಲೀಷ್, ಪ್ಯಾರಾಗ್ರಾಫ್ ಅಂಡ್ ಶಾರ್ಟ್ ಎಸ್ಸೆ, ಇದು ಕೂಡ ಪೇಪರ್ 3ಗೆ ಸಂಬಂಧಪಟ್ಟಂತೆ ಇರುತ್ತೆ. ಇದನ್ನು ಕೂಡ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಇನ್ನು ಪೇಪರ್ 4ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ, ಈ ಒಂದು ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3ದಲ್ಲಿ ಯಾರು ಹೈಯೆಸ್ಟ್ ಮಾಡಿರ್ತಾರೆ ಅವರು ಮೆರಿಟ್ ಲಿಸ್ಟ್ನಲ್ಲಿ ಕೂತಿದ್ರೆ ಅವ್ರದ್ದು ಒಂದು ಡಾಟಾ ಎಂಟ್ರಿ ಸ್ಕಿಲ್ ಟೆಸ್ಟನ್ನು ತೆಗೆದುಕೊಳ್ಳಲಾಗುತ್ತೆ. ಇದು ಕೂಡ 15 ನಿಮಿಷ ಇರ್ತಕ್ಕಂಥ ಒಂದು ಟೆಸ್ಟು. ಇದನ್ನು ಪೋಸ್ಟ್ಮ್ಯಾನ್ ಮತ್ತು ಮೇಲ್ಗಾರ್ಡ್ ಹುದ್ದೆಗಳಿಗೆ ಮಾತ್ರ ಈ ಒಂದು ಟೆಸ್ಟನ್ನು ತೆಗೆದುಕೊಳ್ಳಲಾಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 25 ಇರುತ್ತೆ. ಸ್ಕಿಲ್ ಟೆಸ್ಟ್ ಆಫ್ ಡಾಟಾ ಎಂಟ್ರಿ ಫಾರ್ 15 ಮಿನಿಟ್ಸ್ ಆನ್ ಕಂಪ್ಯೂಟರ್, ಡಾಟಾ ಎಂಟ್ರಿ ಆಫ್ 600 ಕೀಸ್ ಡಿಪ್ರೆಷನ್ಸ್, ಅಂದರೆ ಇದು 600 ಕೀ ಇರುವಂತಹ ಒಂದು ಡಾಟಾ ಎಂಟ್ರಿ ಟೆಸ್ಟು. ಇಲ್ಲಿ ನಿಮ್ಮದು ಒಂದು ಡಾಟಾ ಎಂಟ್ರಿ, ನೀವೇನು ಡಾಟಾ ಎಂಟ್ರಿ ಮಾಡ್ತೀರಾ ಅಲ್ಲಿ ಏನಾದರೂ ತಪ್ಪಾದರೆ +5% -5% ಇಲ್ಲಿ ಕನ್ಸಿಡರ್ ಆಗುತ್ತೆ.